ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಅಂತಾರಾಷ್ಟ್ರೀಯ ಸುರಕ್ಷಿತ ಗರ್ಭಪಾತ ದಿನಾಚರಣೆ ಕಾರ್ಯಕ್ರಮ. ಧಾರವಾಡ ನಗರದ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖೆಯಲ್ಲಿ ಸೆಪ್ಟೆಂಬರ್ 28ರಂದು ಅಂತಾರಾಷ್ಟ್ರೀಯ ಸುರಕ್ಷಿತ ಗರ್ಭಪಾತ ದಿನವನ್ನು ಅನೇಕ ರೀತಿಯ ಚಟುವಟಿಕೆಗಳ ಮುಖಾಂತರ ಆಚರಿಸಲಾಯಿತು. ಇದರ ಅಂಗವಾಗಿ ನಗರದಲ್ಲಿ ರ್ಯಾಲಿ ಮಾಡುವುದು, ಸಿಗ್ನೇಚರ್ ಕ್ಯಾಂಪೇನ್, ಸಂಪನ್ಮೂಲ ವ್ಯಕ್ತಿಗಳ ಮೂಲಕ ಗರ್ಭಪಾತಕ್ಕೆ ಸಂಬಂಧಪಟ್ಟ ಎಂಟಿಪಿ ಆಕ್ಟ್ ಸುರಕ್ಷತೆ ಗರ್ಭಪಾತ ವಿಷಯ ಕುರಿತು ಆಶಾ ಕಾರ್ಯಕರ್ತೆಯರಿಗೆ, ಸಾರ್ವಜನಿಕ ಮಹಿಳೆಯರಿಗೆ, ಸೇವೆ ಪಡೆಯಲು ಬಂದಂತಹ ಮಹಿಳೆಯರನ್ನು ಮಾಹಿತಿ ನೀಡಲಾಯಿತು. ಈ ಹಿನ್ನೆಲೆಯಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ ಧಾರವಾಡ ಶಾಖೆಯಲ್ಲಿ ಸೆಪ್ಟೆಂಬರ್ 26ರಂದು ಸ್ಪ್ರಿಂಟ್ ಯೋಜನೆ ಅಡಿಯಲ್ಲಿ ವಿಶ್ವ ಗರ್ಭ ನಿರೋಧಕ ದಿನವನ್ನು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಂಡು 10 ಮಹಿಳೆಯರಿಗೆ ಇಂಪ್ಲಾಂಟ್ ಗರ್ಭ ನಿರೋಧಕ ಅಳವಡಿಸಿ ಗರ್ಭ ನಿರೋಧಕ ಮಾಹಿತಿ ಹಾಗೂ ಸೇವೆಯನ್ನು ನೀಡಲಾಯಿತು. Today, 26 September, world is observing World Contraception Day. Family Planning Association of India, Dharwad branch, celebrated this World Contraception Day by counseling the couples on contraception who are willing to come forward for the contraception. 6 women accepted Implanon NXT contraceptive, and the 6 women got inserted with this Implanon. The Family Planning Association of India observed this day by taking rallies in Dharwad, in rural areas and in urban areas, in order to make the community aware about the contraceptives available and the newer contraceptives which have been added in the basket. In the same way, FPI also celebrated this day by taking up signature campaigns for various groups like Mahila Mahila Sangha, SKDRDP groups and other self-help groups. The community was also given awareness on all the contraceptions by demonstrating the contraceptives available. ಮಕ್ಕಳಿಗೆ ಸಂದೇಶ ಕೊಡಬೇಕು. ಇವತ್ತಿನ ದಿನ ಕೊಟ್ರೆ ಮುಂದಿನ ಅಬಾರ್ಷನ್ಸ್ ನಾವು ತಡೆಗಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಗರ್ಭಪಾತ ದಿನ ಅಂತ ಇದು ಪ್ರತಿ ಒಂದು ವರ್ಷ ಈ ಒಂದು ಸೆಪ್ಟೆಂಬರ್ 28ಕ್ಕೆ ನಾವು ಮಾಡ್ತಾ ಇರ್ತೀವಿ. ಯಾಕೆ ಮಾಡ್ತಾರಂದ್ರೆ ಇನ್ನೂ ಸಲ ಸುತೇಕ ಗರ್ಭಪಾತದ ಒಂದು ರೇಟ್ ಕಡಿಮೆ ಆಗ್ತಾ ಇಲ್ಲ. ಸುಮ್ನೆ ಹೊಟ್ಟಿಲೆ ಆಗೋದು, ಯೋಜಿತವಿಲ್ಲದ ಗರ್ಭಧಾರಣೆ ಅಂತೀವಿ. ಅಂದ್ರ ನಾವ್ ಪ್ಲಾನಿಂಗ್ ಮಾಡಿರಂಗಿಲ್ಲ, ಹೆಂಗಾತ ಹೊಟ್ಟಿಲೆ ಗೊತ್ತಾಗಂಗಿಲ್ರಿ. ಇದೊಂದು ಹೊಟ್ಟಿ ತೊಳಿರಿ, ಮತ್ತೆ ನಮ್ಗೆ ಮಗು ಸಣ್ಣದೈತಂತರ ಬರ್ತಾರ, ಇಲ್ಲ ಹೊಟ್ಟಿ ತೊಳಿರಿ, ಹೊಟ್ಟಿ ತೊಳೆದು ಆಪರೇಷನ್ ಮಾಡ್ರಿ ಅಂತಾರ ಬರ್ತಾರ. ಆದ್ರೆ ಹೊಟ್ಟಿ ತೊಳಸ್ಕೊಳ್ಳೋದು ಗರ್ಭ ನಿರೋಧಕ ಅಲ್ಲ. ಅಂದ್ರೆ ಕಾಂಟ್ರಾಸೆಪ್ಷನ್ ಅಂದ್ರ ಮಕ್ಳ ಅಂತರ ಇಡೋದ್ ಪದ್ಧತಿ ಅಲ್ಲ ಅದು. ಅದು ಒಂದ್ ಹೆರಿಗೆಗ್ ಸಮಾನ ಅಂತ ಹೇಳ್ತೀವಿ ನಾವು. ಆದ್ರ ಗರ್ಭಪಾತದ ಒಂದ್ ಕಡೆಯಿಂದ ಮಾಡಿಸ್ಕೋಬೇಡ್ರಿ, ನೀವು ಗರ್ಭ ನಿರೋಧಕಗಳನ್ನ ಉಪಯೋಗಿಸ್ರಿ, ಸುಮ್ಕ ಗರ್ಭಪಾತ ಮಾಡಿಸ್ಕೋಬೇಡ್ರಿ ಅಂತ ಒಂದ್ ಕಡೆ ಹೇಳಿದ್ರು. ಇನ್ನೊಂದ್ ಕಾನೂನು ಏನ್ ಮಾಡ್ತು ಅಂದ್ರ ಬಹಳ ಒಂದು ದೇಶಗಳದಾವ್. ನಮ್ ಭಾರತ ದೇಶ, ಬೇರೆ ಕಡೆ ಎಲ್ಲ ನೀವು ಬೇರೆ ಬೇರೆ ದೇಶ ನೋಡಿದ್ರ ಕೆಲವೊಂದು ಗರ್ಭಪಾತ ಲೀಗಲಿ ಅಲೌಡ್ ಇಲ್ಲ, ಅಂದ್ರೆ ಕಾನೂನುಬದ್ಧವಾಗಿ ಗರ್ಭಪಾತ ಅಲೌ ಮಾಡುದಿಲ್ಲ ಎಷ್ಟೋ ಕಂಟ್ರೀಸ್ನ. ಹಿಂಗಾಗಿ ಅಸುರಕ್ಷಿತ ಗರ್ಭಪಾತ ಹೆಚ್ಚಿಗೆ ಆಗತ್ತಾವ. ಅಂದ್ರೆ ಮುಚ್ಚು ಮರಿ ಮಾಡ್ಕೊಂಡು ಅಲ್ಲೇ ಲೀಗಲ್ ಇಲ್ಲ ಅಂದ್ಕೊಳ್ಳೆ ಸರ್ವಿಸ್ ಡಾಕ್ಟರ್ಸ್ ಹೆದರ್ತಾರ ಹೊಟ್ಟಿ ತೊಳೆಯಕ. ಹಿಂಗಾಗಿ ಇಲ್ಲಿಗಲಿ ಎಲ್ಲೆಲ್ಲೋ ಹೋಗಿ ಮಾಡಿಸ್ಕೊಳಕತ್ತಾರ. ಬಟ್ ನಾವ್ ಎಲ್ಲಾರು ಸುದೈವಿಗಳ ಅನ್ಬೋದು, ಯಾಕಂದ್ರೆ ಈ ಗರ್ಭಪಾತದ ಕಾನೂನು ನಮ್ ಭಾರತದಲ್ಲಿ ಐತಿ. ಅದು My right, my choice. ನನ್ನ ದೇಹ, ನನ್ನ ಆಯ್ಕೆ, ನನ್ನ ಹಕ್ಕು. ಫ್ಯಾಮಿಲಿ ಪ್ಲಾನಿಂಗ್ ಸೇವ್ಸ್ ಲೈಫ್. ಕುಟುಂಬ ಯೋಜನೆ ಉಳಿಸುವುದು ನಮ್ಮ ಜೀವನ. Transform the world. Embrace diversity. Equality. Inclusion. ವೈವಿಧ್ಯತೆಯನ್ನು ಅಳವಡಿಸಿಕೊಳ್ಳಿ. ಸಮಾನತೆಯನ್ನು ಪೋಷಿಸಿ. My body, my right, my choice. Empower women. Transform the world. Family planning. My right, my choice. Family planning saves lives.
Today we are celebrating International Abortion Day. This year, for the year 2024, the main theme is the whole community should come together and celebrate this day. And mainly the celebration is for women. They should make their own choice as it is their body and it is their right. So that should be the notion wherein the women should be in the front line and they should decide for their own body and to protect their own life. And we see still 37% of the world population live in the country where there are restrictive laws on abortion. And for this reason, we see 45% of the abortions are unsafe for abortions. So what we tell all the men and women is, make a couple decision for the contraception, see that the planned pregnancy happens so that the abortion rate decreases. And even if there is an abortion, like come early as soon as possible and make the decision like in equality they should take the decision on this abortion, because by the time they come to seek the abortion, it will be too late for them to access safe abortion. So we say that the male involvement is equally important to see that the safe abortion happens. So we have to educate first ourselves and they educate the community, especially the elders in the community. They are very important to guide on these abortion things, wherein they should go for the abortion services as early as possible. Also, we see that MTP Act in 1972, which is passed in, and we are very happy to see that India has a legal abortion law. In 1972, though the abortion law has been passed, we still see lot of unsafe abortions. Apart from that, we need to support the service providers in order to see that in the ambit of this law, the women will seek safe abortion services without troubling our service providers who are registered to provide these safe abortion services. And also now the law has been amended in 2024 September, that it has given still more flexibility to seek abortion for the later trimester, like up till 20 weeks. A girl, it can be first the law said only for the married, but now the amendment has expanded for the unmarried girls also. So up till 20 weeks, if there is any anomalies, they can come and seek abortion. If there is any contraception failure, they can come and seek abortion. So the law also has extended till 24, which was early only till 20. With the medical board approval, they can come for safe abortion in case of any anomalies or anything. So the laws also have been stringent. The laws also have been expanded in such a way that women can come and seek safe abortion. So in order to celebrate this day, Family Planning Association of India under Sprint humanitarian project, which we wanted to reduce this disaster, we wanted to prevent this disaster. So we conducted lot of series of events, like one awareness activity in the community, in the clinics. We did about the safe abortion, what is safe abortion, what does the law says and all. Then at the same time, we have done the signature campaign by men and women, wherein they will commit for to see that women also have equal rights to decide on their health. Women have equal rights to choose the contraception. Women has equal right to choose the abortion services. So in this way, we have done signature campaign with various associations as well as in the rural areas, in slum areas and in the clinics. And the third series of event, in order to make the community aware, we did rallies also in Dharwad, wherein the rally with all the placards with different messages on abortion, on contraception. We took a rally to make the community aware, and with all these placard messages, we gave the community a message that abortion is safe, should be safe, it is legal, and everybody can seek without any stigma and discrimination. Thank you. ಇಂದು ಅಂತಾರಾಷ್ಟ್ರೀಯ ಸುರಕ್ಷಿತ ಗರ್ಭಪಾತ ದಿನ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಗುವಂತಹ ಗರ್ಭಪಾತಗಳು ಸುರಕ್ಷಿತವಾಗಿ ಅನ್ನೋ ದೃಷ್ಟಿಯಿಂದ ಪ್ರತಿ ವರ್ಷ ಸೆಪ್ಟೆಂಬರ್ 28 ನಾವೇನು ಮಾಡ್ತೀವಿ ಅಂತಾರಾಷ್ಟ್ರೀಯ ಸುರಕ್ಷಿತ ಗರ್ಭಪಾತ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಈ ಸಲದ ವಿಷಯ ಏನೈತಿ ಅಂತಂದ್ರೆ, ಸುರಕ್ಷಿತ ಗರ್ಭಪಾತಕ್ಕಾಗಿ ಸಮುದಾಯದಲ್ಲಿರುವಂಥ ಎಲ್ಲ ಜನರುಗಳು ಒಗ್ಗೂಡಿ ಕೆಲಸ ಮಾಡಬೇಕನ್ನುವ ಉದ್ದೇಶವನ್ನು ಈ ಸಲ ಹೊಂದಿದೆ. ಇಂತಹ
ಒಂದು ದಿನವನ್ನು ಸಮುದಾಯದಲ್ಲಿ ಜನಜಾಗೃತಿಯನ್ನು ಮೂಡಿಸೋದರ ಮೂಲಕ ಮಹಿಳೆ ಅಸುರಕ್ಷಿತ ಗರ್ಭಪಾತದಿಂದ ಆಗುವಂತಹ ಜೀವಹಾನಿಯನ್ನು ನಾವು ತಪ್ಪಿಸಬಹುದಾಗಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಗರ್ಭಪಾತಕ್ಕೆ ಅವಕಾಶನೇ ಇಲ್ಲ. ಆದರೆ ಭಾರತದಲ್ಲಿರುವಂತಹ ಎಲ್ಲ ಮಹಿಳೆಯರು ಒಂದು ಭಾಗ್ಯವಂತರಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಇಲ್ಲಿ ಸುರಕ್ಷಿತವಾಗಿ ಗರ್ಭಪಾತ ಮಾಡ್ಕೊಳ್ಳಿಕ್ಕೆ ಕಾನೂನು ಅಡಿಯಲ್ಲಿ ಕೂಡ ಅವಕಾಶವನ್ನು ಕೊಟ್ಟಿದೆ. 1971ರಲ್ಲಿ MTP ಆ್ಯಕ್ಟ್ ಪ್ರಕಾರ ಮಹಿಳೆ ಗರ್ಭಪಾತವನ್ನು ಮಾಡಿಸ್ಕೋಬಹುದು. ಆದರೆ ಆ ಬಳಿಕ ಕೂಡ ನಾವು ನೋಡಿದಾಗ ಅನೇಕ ಮಹಿಳೆಯರು ಅಸುರಕ್ಷಿತ ಗರ್ಭಪಾತದಿಂದ ಜೀವಕ್ಕೆ ಹಾನಿ ಆಗೋದನ್ನು ನೋಡಿ ಮತ್ತು ಆ ಒಂದು ಕಾನೂನಿಗೆ ಬದಲಾವಣೆ ತಂದು 24 ವಾರ ತನಕ ಅವರು ಸುರಕ್ಷಿತ ಗರ್ಭಪಾತ ಮಾಡಿಸ್ಬೋದು ಅಂತ ಕಾನೂನು ಕೂಡ ಈ ದೇಶದಲ್ಲಿ ಬಂದಿದೆ.